ಈಗ ಪಂದ್ಯ ಪ್ರಾರಂಭವಾಗಿದೆ. ಮೊದಲ ಸೆಮಿಫೈನಲ್ ಮ್ಯಾಚ್, ಮೊದಲ ರೈಡ್ ನಮ್ಮ ಈಶಾನ್ಯ ತಂಡ ವತಿಯಿಂದ. ಮೊದಲ ರೈಡ್ ನಲ್ಲಿ ಜರ್ಸಿ ನಂಬರ್ 6 ಇವಾಗ ಗೆದ್ದಿದ್ದು ಬೆಂಗಳೂರು. ಸೊ ಇಲ್ಲಿ ಟ್ಯಾಕಲ್ ಮಾಡಲಾಗಿದೆ. ಮುದ್ದೆ ಬೇರೆ ತಂಡಕ್ಕೆ 1 ಅಂಕ. ಸೊ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳುತ್ತೆ ಜರ್ಸಿ ನಂಬರ್ 6. ಮುಂದಿನ ರೈಡ್ ಡಬಲ್ 7 ಮುದ್ದೆ ಬೇರೆ ತಂಡದ ಚಾಣಕ್ಯ ರೈಡರ್. ರೈಡಿನಲ್ಲಿ ಅತ್ಯಂತ ಹೆಚ್ಚು ಅಂಕಗಳು ಗಳಿಸಿರ್ತಕ್ಕಂಥ ರೈಡರ್. ಇಲ್ಲಿ ಟ್ಯಾಕಲ್ ಮಾಡುವಾಗ ಪ್ರಯತ್ನಿಸಿದ್ದಾರೆ, ಟ್ಯಾಕಲ್ ಮಾಡಿದರೆ ಯಶಸ್ವಿ ಟ್ಯಾಕಲ್. 1 ಅಂಕ ಈಶಾನ್ಯ. ಭಾರತ್ ರೈಡಿನಲ್ಲಿ ಭಾರತ್ ತುಂಬಾ ಚಾಣಕ್ಯದ ವ್ಯಕ್ತಿ. ಈಚ್ 1 ಪಾಯಿಂಟ್ ಅಂತ ಹೇಳ್ತಾ ಇದ್ದಾರೆ ಅಪ್ಪ. ಮುಂದಿನ ರೈಡ್ ಮುಂದೆ ಬೀಳಿ. ಸೊ 2 ಪಾಯಿಂಟ್ ಮುಂದೆ ಬೀಳ ತಂಡಕ್ಕೆ. ಜರ್ಸಿ ನಂಬರ್ 7 ರೈಡ್ ನಲ್ಲಿ ಅತ್ಯುತ್ತಮ ರೈಡರ್ ಈಶಾನ್ಯ ತಂಡದ ಹೊಸೂರು ಆಟಗಾರ. ಮುಂದಿನ ಪಂದ್ಯ ರಾಯಚೂರು ವರ್ಸಸ್ ಮುದ್ದೇಬಿಹಾಳ್ ಬಿ, ಸೆಕೆಂಡ್ ಸೆಮಿಫೈನಲ್. ಮೊದಲ ಸೆಮಿಫೈನಲ್ ಕಾವೇರ್ತಾ ಇದೆ. ರೈಡಿಂಗ್ ನಲ್ಲಿ ಜರ್ಸಿ ನಂಬರ್ 7 ಇಲ್ಲಿ ಟ್ಯಾಕಲ್ ಮಾಡಲು ಪ್ರಯತ್ನಿಸಿದರೆ ಯಶಸ್ವಿ ಆಗಿಲ್ಲ. ಸೊ 1 ಪಾಯಿಂಟ್ ಮುದ್ದೇಬಿಹಾಳ್ ತಂಡಕ್ಕೆ. ರೈಡಿಂಗ್ ನಲ್ಲಿ ಜರ್ಸಿ ನಂಬರ್ 6 ಕಿಕ್ ಮಾಡಲು ಪ್ರಯತ್ನಿಸ್ತಾ, ಇಲ್ಲಿ ಬೋನಸ್ ಮಾಡಲು ಪ್ರಯತ್ನಿಸಿದ್ದಾರೆ. ನೋಡೋಣ ಅಂಪೈರ್. ಸೊ ಬೋನಸ್ ಆಗಿಲ್ಲ. 1 ಪಾಯಿಂಟ್ ಮುದ್ದೇಬಿಹಾಳ್ ತಂಡಕ್ಕೆ. ಜರ್ಸಿ ನಂಬರ್ 6 ಔಟ್. ಇಲ್ಲಿ ಸ್ಪೀಡ್ ಆಗಿ ಬಂದು ಟಚ್ ಮಾಡಲಾಗಿದೆ. ಸೊ ಟಚ್ ಆಗಿದೆ. ಸೊ ಇಲ್ಲಿ ಮುದ್ದೇಬಿಹಾಳ್ ತಂಡಕ್ಕೆ 1 ಅಂಕ. ಈಶಾನ್ಯನ ಎ ತಂಡದಲ್ಲಿ ಕೇವಲ ಒಬ್ಬ ಆಟಗಾರ ಉಳಿದಿದ್ದು ಕೊನೆಯದಾಗಿ. ಸೊ ರೈಡಿಂಗ್ ನಲ್ಲಿ ಜರ್ಸಿ ನಂಬರ್ 18 ವಿರಾಟ್ ಕೊಹ್ಲಿ. ಎಸ್, ಇಲ್ಲಿ ವಿರಾಟ್ ಕೊಹ್ಲಿ ತಂಡವನ್ನು ಕಾಪಾಡಿದ್ದು ನಮ್ಮ 18 ಜರ್ಸಿ ನಂಬರ್ 18ನೇ ಆಟಗಾರ. ಈಗ ಭರತ್ ಅವರ ಒಳಗಡೆ ಬಂದಿದ್ದಾರೆ. ಇಲ್ಲಿ ಟ್ಯಾಕಲ್ ಮಾಡಿದ್ರೆ 2 ಪಾಯಿಂಟ್ ಸಿಗುತ್ತೆ. ಇಲ್ಲಿ ಪ್ರಯತ್ನಿಸಿದ್ದಾರೆ ನಮ್ಮ ಭರತ್ ಅವರು, ಆದರೆ ಯಶಸ್ವಿ ಆಗಲಿಲ್ಲ. ಸೊ ಟ್ಯಾಕಲ್ ಆಗಲಿಲ್ಲ ಇಲ್ಲಿ. ಸೊ ಈಶಾನ್ಯ ತಂಡ ಆಲ್ಔಟ್ ಆಗಿದೆ. ಭರತ್ ಅವರ ರೈಡಿಂಗ್ನಲ್ಲಿ. ಸೊ ಈ ಬಾರಿ ಭರತ್ ಅವರಿಗೆ ಸಿಕ್ಕಿದೆ ರೈಡಿಂಗ್ ಪಾಯಿಂಟ್. 1 ಪಾಯಿಂಟ್ ಈಶಾನ್ಯ ತಂಡಕ್ಕೆ. ಮೊದಲ ರೈಡ್ ನಲ್ಲಿ ಅಂಕವನ್ನು ಗಳಿಸಿದ್ದಾರೆ ನಮ್ಮ ಭರತ್. ಯಶಸ್ವಿ ಟ್ಯಾಕಲ್ ಈಶಾನ್ಯ ತಂಡದಿಂದ 1 ಅಂಕ. ಮತ್ತೊಮ್ಮೆ ಭರತ್ ರೈಡಿಂಗ್ ನಲ್ಲಿ. ಎಸ್, ಕಿಕ್ ಮಾಡಲಾಗಿದೆ ಇಲ್ಲಿ ಭರತಿಂದ. ಸೊ ಇಲ್ಲಿ ಟ್ಯಾಕಲ್ ಯಶಸ್ವಿಯಾಗಿದೆ. ಟ್ಯಾಕಲ್ ಮಾಡಿದ್ರು ಭರತರನ್ನ. ಮುಂದಿನ 2ನೇ ಸೆಮಿಫೈನಲ್ ಮ್ಯಾಚ್ ರಾಯಚೂರು ವರ್ಸಸ್ ಮುದ್ದೇಬಿಹಾಳ್ ತಂಡ ಬಿ. First half last side. This is the last side. Jersey number 7. ಸ್ಪೀಡ್ ಆಗಿ ಟಚ್ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ಜರ್ಸಿ ನಂಬರ್ 7 ಆಟಗಾರ.
ಸೊ ಮೊದಲ ಅವಧಿ ಮುಕ್ತಾಯವಾಯಿತು. ಸೊ ಕೋರ್ಟ್ ಚೇಂಜ್. ಈಗ ಮುಂದಿನ ಒಂದು ನಿರೂಪಣೆಯನ್ನು ನಮ್ಮ ಜನತೆಗೆ ಎಲ್ಲ ಯುವ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಮಲ್ಲಿಕರಣ್ ಸರ್, ಅಬ್ದುಲ್ ಸರ್, ಎಲ್ಲರಿಗೂ ಅವರಿವರೇನಿದೆ ಎಲ್ಲರಿಗೂ ಧನ್ಯವಾದಗಳು. ಸುರೇಶ್ ಸರ್ ಅವರಿಗೆ ಧನ್ಯವಾದಗಳು. ಈ ಹೈ ವೋಲ್ಟೇಜ್ ಕದನ ಬಹಳ ಕುತೂಹಲಕಾರಿರುವಂಥ ಪಂದ್ಯ. ಆಗಲೇ ಮೊದಲನೇ ಸೆಮಿಫೈನಲ್, ಮೊದಲನೇ ಮತ್ತೊಂದು ಪಾಯಿಂಟ್ ಮುದ್ದೆಬೇಳೆ ತಂಡಕ್ಕೆ. ಈಗ ಮತ್ತೊಮ್ಮೆ ವಸ್ತು ತಂಡದ ಪರವಾಗಿ ಭೋಜು ರೇಡಲ್ಲಿ ನೋಡಬೇಕು. ಮೊದಲ ಎರಡು ವಿಫಲವಾಗಿದೆ. ಭೋಜು ಅವರು ಈಗ ಮತ್ತೊಮ್ಮೆ ರೇಡ್ಗೆ ಬಂದರೆ ಅದ್ಭುತವಾಗಿ ಫೋಟೋ ತೋರಿಸಿದ್ದಾರೆ. ಬೋನಸ್ ತೆಗೆಯೋಕೆ ಪ್ರಯತ್ನ ಮಾಡ್ತಾರೆ, ಆದರೆ ಮತ್ತೊಮ್ಮೆ ಪ್ಯಾಕ್ ಆಗಿ ಮೂರು ಆಟಗಾರ ಮಾತ್ರ ಅಂಕಣದಲ್ಲಿ. ಈಗ ಸೂಪರ್ ಟ್ಯಾಕಲ್ ಅವಕಾಶ. ಮತ್ತೊಂದು ಅಂಕ ಎ.ಬಿ. ಪಾನರ್ ರೈಡಲ್ಲಿ. ಗುಡ್ ಅಟೆಂಪ್ಟ್. ಸಮುದ್ರದಲ್ಲಿ ಸಿಕ್ಕಿತು ನೀನು. ನಿರಾಶೆ. ಮುಂದಿನ ಪಂದ್ಯ ರಾಯಚೂರು ವರ್ಸಸ್ ಇಡೀ ಹೊಸೂರು ಜನ ಬಹಳ ಕಾತುರದಿಂದ ಕಾಯ್ತಿದ್ರು ಈ ಸೆಮಿಫೈನಲ್ ಪಂದ್ಯಕ್ಕೆ. ಸದ್ಯಕ್ಕೆ ಎಲ್ಲರ ಮುಖದಲ್ಲಿ ಮಂದಹಾಸ ಮೂಡಿರುತ್ತದೆ, ನಿರಾಶೆ ಮೂಡಿರುತ್ತದೆ. ಮುಂದೆ ಬೀಳತಕ್ಕೆ ಭಾರತದ ಮೇಲೆ ಬಹಳ ಇಟ್ಟಿತ್ತು. ಮತ್ತೊಮ್ಮೆ ಭಾರತ ವೇಗದಲ್ಲಿ ಔಟ್ ಆಗಿರುವುದು. ಸಮುದ್ರ ಅವರು ರೇಡಲ್ಲಿ ಡಿಫೆಂಡರ್ ಅಟೆಂಪ್ಟ್ ಮಾಡಿದಾಗ ಹುಡುಗಲ್ಲಿ. ಮತ್ತೊಮ್ಮೆ ವಿರಾಟ್ ಕೊಹ್ಲಿ ಅವರು ನಮ್ಮ ತಂಡಕ್ಕೆ ಅಂಕ ತಂದು ಕೊಡ್ತಾರೆ ಅಂತ ನೋಡೋಣ. ಇಲ್ಲ, ಸಾಧ್ಯ ಆಗಲಿಲ್ಲ. ಮುಂದಿನ ಪಂದ್ಯ ಎರಡನೇ ಸೆಮಿಫೈನಲ್ ರಾಯಚೂರು ವರ್ಸಸ್ ಮುದ್ದೇಬಿಹಾಳ್. ಈ ಪಂದ್ಯದಲ್ಲಿ ನಮಗೆ ಕಾಮೆಂಟ್ರಿ ಬಹಳ ನಿರಾಶೆ ಆಗ್ತಿದೆ. ಯಾಕಂದ್ರೆ ಬಹಳ ನಮ್ಮ ತಕ್ಕ ಹೀನಾಯ ಸ್ಥಿತಿಯಲ್ಲಿದೆ. ಮತ್ತೊಂದು ದೊಡ್ಡ ಅಟ್ಯಾಕ್ ಮಾಡಕ್ಕೆ ಹೋಗಿದ್ರು, ಆದರೆ ಸಫಲ ಆಗಿಲ್ಲ. ಮತ್ತೆ 2 ಪಾಯಿಂಟ್ ಕಳ್ಕೋಬೇಕಾಯ್ತು. ಮತ್ತೊಂದು ರೇಡಲ್ಲಿ ಮತ್ತೊಮ್ಮೆ ಸಫಲರಾಗಿದ್ದಾರೆ ಮುದ್ದೇಬಿಹಾಳ್ ತಂಡದ ಆಟಗಾರರು. ಸತತ 4 ಬಾರಿ ಫೇಲ್. ಮತ್ತೊಮ್ಮೆ ವಸ್ತು ತಂಡ ಮತ್ತೊಮ್ಮೆ. ಈಗ ಮತ್ತೊಮ್ಮೆ ಭರತ್ ಬಹಳ ಆಕ್ಟಿವ್ ಆಗಿರುವಂಥ ಪ್ಲೇಯರ್. ಭರತ್ ಅವರು ಮೊದಲ ಸೆಮಿಫೈನಲ್ ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ. ಆಲ್ಮೋಸ್ಟ್ ಮುದ್ದೇಬಿಹಾಳ್ ತಂಡ ಗೆಲ್ಲುವ ಸರಿಯಾದಲ್ಲಿರುವುದು. ಅಷ್ಟೇ ಬೆಳಗಿನ ದೂರ ತಂಡ ಸಮಯ ಆಗಿದೆ. ಪಂದ್ಯ ಮುಕ್ತಾಯವಾಗಿದೆ. ಮೊದಲ ಗೆದ್ದು ನೇರವಾಗಿ
ಫೈನಲ್ಗೆ ಪ್ರವೇಶ ಮಾಡಿದೆ. ಕಂಗ್ರ್ಯಾಚುಲೇಷನ್ ಮುದ್ದೇಬಿಹಾಳ್ ಎ ತಂಡಕ್ಕೆ, ನಿಶಾಜನ ತಂಡಕ್ಕೆ. ಪರವಾಗಿಲ್ಲ, ನಾನು ಎಲ್ಲೋ ಹೇಳ್ತಾ ಇದ್ರೆ ಮುದ್ದೆ ಬೇಡ ಆಗ್ಬೋದು ಫೈನಲ್ ಮ್ಯಾಚ್.